ಎಲ್ಲರಿಗೂ ನಮಸ್ಕಾರ. ಅಂಕಿತಾ ಎಗ್ರೇಸ್ ಚಾನಲ್ಗೆ ಸ್ವಾಗತ. ತೊಗರಿಬೇಳೆ ಗ್ಯಾಸ್ಟ್ರಿಕ್ ಅನ್ನೋರು ಈ ರೀತಿಯಾಗಿ ಇತ್ಕಿದವರೆ ಬೇಳೆನ ಬಳಸಿ ಸಾಂಬಾರು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಮೊಸಪ್ಪನ್ನು ಮಾಡ್ತಾಯಿದ್ದೀನಿ. ಮೊಸಪ್ಪು ಸಾಂಬಾರು ಮಾಡೋದಕ್ಕೆ 1 ಬೌಲಷ್ಟು ಇತ್ಕಿದವರೆ ಬೇಳೆನ 1 ಗಂಟೆಗಳ ಕಾಲ ಮುಂಚಿತವಾಗಿ ನೆನೆಸಿ ಇಟ್ಕೊಂಡಿದ್ದೆ. ಹಾಗೆಯೇ ಒಂದು 3 ಥರದ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು, ಕೀರೆ ಸೊಪ್ಪು, ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ. ನೀವು ಯಾವ ಸೊಪ್ಪಾದರೂ ತೊಗೋಬೋದು. ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ಗೆ ನೆನೆಸಿಟ್ಟಿಟ್ಕೊಂಡಿದ್ದಂತಹ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಗಡ್ಡೆ ಈರುಳ್ಳಿಯನ್ನು ಸಹ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 3 ಮೀಡಿಯಮ್ ಸೈಜಿಂದು ಟೊಮೆಟೊನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಜಾಸ್ತಿ ಸೇರಿಸೋದ್ರಿಂದ ಸಾಂಬಾರು ರುಚಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಗಡ್ಡೆ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಸಹ ಸೇರಿಸ್ಕೋಬೇಕಾಗುತ್ತೆ. ಇದೆಲ್ಲವನ್ನು ಸೇರಿಸಿದ ಆದಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಾತ್ರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 5 ವಿಷಲ್ ತರಿಸ್ಕೋಬೇಕಾಗುತ್ತೆ. ಇದು ಒಣ ಇದ್ಕಿದ ಅವರೆಬೇಳೆ ಆಗಿರೋದ್ರಿಂದ 5 ವಿಷಲ್ ತೊಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಅವರೆಬೇಳೆ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ 5 ವಿಷಲ್ ಆಗಿದೆ. ಬೇಳೆ, ಟೊಮೊಟೊ, ಸೊಪ್ಪು ಎಲ್ಲ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ನಾವು ಇದನ್ನು ಈ ರೀತಿ ಎಲ್ಲರ ಮನೆಯಲ್ಲೂ ಕೂಡ ಮಸಿಯೋ ಕೋಲಿರುತ್ತೆ ಅಲ್ವಾ, ಇದು ನಾನು ಮುದ್ದೆ ಕೋಲು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸೊಪ್ಪು ಮಸಿಯುವಂಥದ್ದು ಏನಾದ್ರು ಕೋಲಿದ್ರೆ ಅದನ್ನೇ ಬಳಸ್ಕೊಂಡು ಈ ರೀತಿ ಚೆನ್ನಾಗಿ ಮಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗೆಲ್ಲ ಚೆನ್ನಾಗಿ ಮಸ್ಕೊಂಡಾಗಿದೆ. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ನಾವು ಒಗ್ಗರಣೆನ ಕೊಡಬೇಕಾಗುತ್ತೆ. ನೋಡಿ ಎಷ್ಟು ಬೇಗ ರೆಡಿಯಾಗಿದೆ ಸಾಂಬಾರಂತ. ಸಾಂಬಾರನ್ನು ಸ್ಟವ್ ಮೇಲೆ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತಿರುಗಿಸ್ತಾ ಸಾಂಬಾರನ್ನು ಕುದಿಯೋದಕ್ಕೆ ಇಟ್ಕೋಬೇಕಾಗುತ್ತೆ. ಒಂದು ಕಡೆ ನಾನಿಲ್ಲಿ ಒಗ್ಗರಣೆಯನ್ನು ಕೊಟ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಮೊದಲೇದಾಗಿ ಒಂದು ಪಾತ್ರೆಗೆ ಈ ರೀತಿ ಎಣ್ಣೆಯನ್ನು ಹಾಕೋಬೇಕಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು 5-6 ಕರಿಬೇವು, ಹಾಗೆಯೇ 1-2 ಒಣಗಿದ ಮೆಣಸಿನಕಾಯಿ, ಇದ್ರ ಜೊತೆಗೆ ಇಂಗನ್ನು ಸಹ ಸೇರಿಸ್ಕೊಂಡು ಇದಕ್ಕೆ ಇವಾಗ ನಾವೇನು ಮಾಡಿ ಇಟ್ಕೊಂಡಿದ್ವಿ ಮೊಸಪ್ಪು ಸಾಂಬಾರು ಅದನ್ನು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಮೊಸಪ್ಪು ಸಾಂಬಾರನ್ನು ಸೇರಿಸಿದಾದ ನಂತರ ನಾವೇನು ಕುದಿಯೋದಕ್ಕೆ ಇಟ್ಟಿದ್ವಿ ಸಾಂಬಾರು ಅದಕ್ಕೆ ಸೇರಿಸ್ಕೊಂಡ್ರೆ ಆಯಿತು. ಮೊಸಪ್ಪು ಸಾಂಬಾರು ರೆಡಿ ಆಗೋಯಿತು. ನೋಡಿ, ಎಷ್ಟು ಬೇಗ ಸಾಂಬಾರು ಮಾಡ್ಕೋಬೋದು, ಅಷ್ಟು ರುಚಿಯಾಗೂ ಕೂಡ ಸಾಂಬಾರು ಇರುತ್ತೆ. ಮುದ್ದೆ, ಅನ್ನ, ಚಪಾತಿ ಎಲ್ಲರ ಜೊತೆನೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಅಂಕಿತಾ ಹೆಗ್ಡೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಸ್ಗಾಗಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.